ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸಂಗೀತ, ಕಾರ್ತಿಕ್ ಮತ್ತು ವಿನಯ್ ಪ್ರತಾಪ್ ಅವ್ರ ಮಧ್ಯೆ ಎಲ್ಲ ಒಂದಷ್ಟು ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿ ಕಂಡು ಬರ್ತಾನೆ ಇದೆ, ಇನ್ನೂ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ ಮೊನ್ನೆ ಒಂದು ವಿಚಾರವಾಗಿ ಅನ್ನೋ ವಿಚಾರವಾಗಿ ಪ್ರತಾಪ್ ಅವರು ಒಂದು ಸ್ಟೇಟ್ಮೆಂಟನ್ನು ಹೇಳಿರ್ತಾರೆ. ಈ ಮನೆಯಲ್ಲಿ ಎಲ್ಲರೂ ಸಹ ದೂರ ಮಾಡ್ತಿದ್ರು ಸಹ ಗಮ್ ಥರ ಹೋಗಿ ಅಂಟ್ಕೊತಾರೆ ಕಾರ್ತಿಕ್ ಅಣ್ಣ ಅನ್ನೋ ಥರ ಹೇಳಿರ್ತಾರೆ. ಸೊ ಅದಕ್ಕೆ ಕಾರ್ತಿಕ್ ಅವರು ನೀನು ಅಲ್ಲೇ ನಿಂತ್ಕೊಂಡು ಕ್ಲಾರಿಟಿ ಕೊಡು, ಅಲ್ಲೇ ನಿಂತ್ಕೊ ಅನ್ನೋ ಥರ ಹೇಳಿರ್ತಾರೆ. ಸೊ ಅದಕ್ಕೆ ಸಂಗೀತ ಅವರು ಇದರಲ್ಲಿ ಇಂಟರ್ ಆಗಿ ಈ ವಿಚಾರದಲ್ಲಿ ಬಂದು ಏನು ಅಲ್ಲೇ ನಿಂತ್ಕೊಳ್ಳೋದು, ನೀನು ಅಲ್ಲಿ ನಿಂತ್ಕೊಂಬೇಡ ಬಾ ಅಂತ ತಮ್ಮನ ಪರವಾಗಿ ಅಂದರೆ ಪ್ರತಾಪ್ ಅವರ ಪರವಾಗಿ ಸಂಗೀತ ಅವರು ಸ್ಟ್ಯಾಂಡ್ ತಗೊತಾರೆ. ಸೊ ಈ ಒಂದು ವಿಚಾರವಾಗಿ ಕಾರ್ತಿಕ್ ಮತ್ತು ಸಂಗೀತ ಅವ್ರ ಮಧ್ಯೆ ಒಂದಷ್ಟು ಮಾತುಕತೆ, ಒಂದಷ್ಟು ಜಗಳ ಆಗುತ್ತೆ. ಸೊ ಅದೇ ರೀತಿ ನಿನ್ನೆ ಒಂದು ಎಪಿಸೋಡಲ್ಲಿ ಕಾರ್ತಿಕ್ ಅವರು ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡಿರಲಿಲ್ಲ. ಬಟ್ ಇಲ್ಲಿ ವಿನಯ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ಒಂದಷ್ಟು ಜೋರು ಜಗಳ ನಡೀತಾ ಇದೆ. ಒಂದು ನೀನು ಯಾಕೆ ಆ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತೀಯ ಬಂದವ್ರ ಮುಂದೆ ಅನ್ನೋ ಥರ, ಅಂದರೆ ಅಸಂಬದ್ಧವಾಗಿ ಮಾತುಗಳನ್ನ ಆಡ್ತಾರೆ ಅನ್ನೋ ಥರ ಪ್ರತಾಪ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ವಿನಯ್ ಅವರು ಒಂದು ಕ್ಲಾರಿಟಿಯನ್ನು ಕೇಳ್ತಾರೆ. ಮತ್ತು ನೀನು ಆ ಥರ ಹೇಳಬೇಡ, ನಾನು ನಿನ್ನ ಹತ್ರ ಎಷ್ಟೋ ಅಡ್ಜಸ್ಟ್ ಆಗೋದಕ್ಕೆ ನೋಡ್ತಾ ಇದ್ದೀನಿ, ಬಟ್ ನೀನು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಿಲ್ಲ. ನಾನು ನಿನಗೆ ಒಂದು ಒಳ್ಳೆ ಪೊಸಿಷನನ್ನು ಕೊಟ್ಟಿದ್ದೀನಿ ನನ್ನ ಮನಸ್ಸಲ್ಲಿ, ಅದನ್ನು ನೀನು ತಿಳ್ಕೊ ಅನ್ನೋ ಥರ ಹೇಳಿರ್ತಾರೆ. ಸೊ ಈ ಒಂದು ವಿಚಾರವಾಗಿ ಪ್ರತಾಪ್ ಅವರು ಇಲ್ಲ ನಾನು ಆಗಲ್ಲ, ನಾನು ಹೇಳಿದ್ದು ಕರೆಕ್ಟಾಗಿದೆ, ನೀವು ಆ ಥರ ಮಾಡ್ತಿರೋದು ಅನ್ನೋ ಥರ ಒಂದು ವಾದ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಇವರಿಬ್ಬರ ಮಧ್ಯೆ ಜೋರು ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವಿಚಾರವಾಗಿ ಪ್ರತಾಪ್ ಪರವಾಗಿ ಸಂಗೀತ ಅವರು ಎಲ್ಲೂ ಸಹ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ವಿಚಾರವಾಗಿ ಜನ ಏನು ರಿಯಾಕ್ಟ್ ಮಾಡಿರ್ಬೋದು ಅಂತ ಕಮೆಂಟ್ಸ್ ನೋಡ್ತಾ ಹೋದರೆ ಒಂದಷ್ಟು ಹೈಲೈಟ್ ಕಮೆಂಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಮ್ಮ ಹತ್ರನೇ ಹೇಳೋಣ ಅಂತ ಬಂದೆ. ಸೊ ಇದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟೇ. ಮೊದಲನೇ ಕಮೆಂಟ್ ನೋಡಿದ್ರೆ, ಕಾರ್ತಿಕ್ ಕೇಳಿದ್ದು ತುಂಬ ರೂಡಾಗಿ ಇತ್ತು, ಅಲ್ಲೇ ನಿಂತ್ಕೊ ಅಂದಿದ್ದು. ವಿನಯ್ ಆ್ಯಂಡ್ ಪ್ರತಾಪ್ ಕನ್ವರ್ಸೇಷನ್ ಸ್ಟಾರ್ಟೆಡ್ ವೆರಿ ಸ್ಮೂತ್ಲಿ. ಇವನ್ ಅವಳು ಕಿಚನಲ್ಲಿ ಇದ್ದಾಗ ಶಿ ಟೋಲ್ಡ್ ವಿನಯ್ ಟು ಸ್ಲೋ ಡೌನ್ ಆ್ಯಂಡ್ ವಿನಯ್ ವಾಸ್ ಟ್ರೈಯಿಂಗ್ ಟು ಕನೆಕ್ಟ್ ವಿತ್ ಪ್ರತಾಪ್, ಬಟ್ ಪ್ರತಾಪ್ ಓನ್ಲಿ ಶೋಯಿಂಗ್ ಆ್ಯಟಿಟ್ಯೂಡ್, ಅದಕ್ಕೆ ಅವಳು ಸುಮ್ಮನೆ ಇದ್ಲು. ಸೊ ಇಲ್ಲಿ ಹೇಳ್ತಿದ್ದಾರೆ ಕಾರ್ತಿಕ್ ಅವರು ರೂಡಾಗಿ ಬಿಹೇವ್ ಮಾಡಿದರು, ಸೊ ಅದಕ್ಕೆ ಅವಳು ಹೇಳಿದ್ಲು. ಬಟ್ ಇಲ್ಲಿ ವಿನಯ್ ಅವರು ಸ್ಮೂತಾಗಿ ಸ್ಟಾರ್ಟ್ ಮಾಡಿದ್ರು ಅವ್ರ ಕನ್ವರ್ಸೇಷನನ್ನು ಅಂತ ಹೇಳಿದ್ರು. ಮತ್ತು ಕಿಚನಲ್ಲಿ ಸಂಗೀತ ಹೇಳ್ತಿದ್ರು ವಿನಯ್ ಸ್ಲೋ ಆಗಿ ಮಾತಾಡಿ ಅನ್ನೋ ಥರ ಹೇಳ್ತಿದ್ರು. ಸೊ ಇಲ್ಲಿ ವಿನಯ್ ಎಷ್ಟೇ ಕನೆಕ್ಟ್ ಆಗೋದಕ್ಕೆ ನೋಡ್ತಾ ಇದ್ರು ಪ್ರತಾಪ್ ಜೊತೆ, ಪ್ರತಾಪ್ ಏನೋ ಒಂಥರ ಈ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾನೆ. ಸೊ ಅದಕ್ಕೆ ಸುಮ್ಮನೆ ಆಗ್ಬಿಟ್ಲು ಸಂಗೀತ ಏನು ಹೇಳಿದೆ ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಮತ್ತು ಪ್ರತಾಪ್ ಜಗಳ ಆಗುವಾಗ ಸಂಗೀತ ಮತ್ತು ನಮ್ರತಾ ನೇಮ್ ಬಂದಿತ್ತು, ಅದಕ್ಕೆ ಸಂಗೀತ ಮಾತಾಡಿದ್ದು. ಬಟ್ ಇಲ್ಲಿ ಸಂಗೀತ ನೇಮ್ ಎಲ್ಲೂ ಬಂದಿಲ್ಲ, ಅದಕ್ಕೆ ಮಾತಾಡ್ತಿಲ್ಲ ಅಷ್ಟೇ. ಸೊ ಇವರು ಹೇಳ್ತಿದ್ದಾರೆ ಸಂಗೀತ ಮತ್ತು ಹೆಸರು ಬಂದಿತ್ತು ನಮ್ರತಾ ಅವ್ರದ್ದು ಕಾರ್ತಿಕ್ ಮಾತಾಡೋಂಥ ಟೈಮಲ್ಲಿ, ಬಟ್ ಇಲ್ಲಿ ವಿನಯ್ ಮಾತಾಡೋಂಥ ಟೈಮಲ್ಲಿ ಅವ್ರ ಹೆಸರು ಬಂದಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಏನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ನ ತುಂಬ ಸದರ, ಅದೇ ವಿನಯ್ ಕಂಡ್ರೆ ಭಯ. ಸೊ ಅವ್ರು ಹೇಳ್ತಿದ್ದು ಕಾರ್ತಿಕ್ ಅಂದರೆ ತುಂಬ ಸದರ ಅವನ ಅನ್ನೋ ಥರ ಅನ್ಕೊಂಬಿಟ್ಟಿದ್ದಾರೆ, ಬಟ್ ವಿನಯ್ ಅಂದರೆ ಭಯ ಸಂಗೀತಾಗೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಕಂಡ್ರೆ ಉರಿ, ಅದಕ್ಕೆ ಸಂಗೀತ ಆ ಥರ ಆಡೋದು. ಸೊ ಅವ್ರು ಹೇಳ್ತಿದ್ದಾರೆ ಕಾರ್ತಿಕ್ ಅವ್ರನ್ನ ಕಂಡ್ರೆ ಸಂಗೀತ ಅವ್ರಿಗೆ ತುಂಬ ಉರಿ ಅಂತೆ, ಹೊಟ್ಟೆ ಉರಿ ಅಂತೆ, ಸೊ ಅದಕ್ಕೆ ಆ ಥರ ಆಡ್ತಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಅಕ್ಕ ಓನ್ಲಿ ಅಣ್ಣ ಜೊತೆ ಕಿತ್ತಾಡೋದಕ್ಕೆ ಬರ್ತಾಳೆ, ಬೇರೆಯವ್ರ ಜೊತೆ ಏನಕ್ಕೂ ಇಲ್ಲ. ಸೊ ಅವ್ರು ಹೇಳ್ತಿದ್ದಾರೆ ಸಂಗೀತ ಅವ್ರು ಏನಿದ್ರು ಸಹ ಕಾರ್ತಿಕ್ ಅವ್ರ ಜೊತೆ ಮಾತು ಕಿತ್ತಾಡೋದಕ್ಕೆ ಬರೋದು, ಬೇರೆ ಜೊತೆ ಕಿತ್ತಾಡೋದಕ್ಕೆ ಹೋಗೋದಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಬಿಕಾಸ್ ಲಾಸ್ಟ್ ಟೈಮ್ ಪ್ರತಾಪ್ ಸ್ಟ್ಯಾಂಡ್ ತಗೊಂಡಿದ್ದಾನೆ, ವಿನಯ್ ಮಾತಾಡಬೇಕಿದ್ರೆ ದಟ್ಸ್ ಇಟ್. ಸೊ ಅವ್ರು ಹೇಳಿದೆ ವಿನಯ್ ಅವ್ರು ಮಾತಾಡಬೇಕಾದ್ರೆ ಪ್ರತಾಪೇ ಲಾಸ್ಟ್ ಟೈಮ್ ಸ್ಟ್ಯಾಂಡ್ ತಗೊಂಡಿದ್ದಾನೆ, ಸೊ ಅದಕ್ಕೆ ಇಲ್ಲಿ ಸಂಗೀತ ಸ್ಟ್ಯಾಂಡ್ ತಗೊಂಡ್ಲಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಭಯ ಅವಳಿಗೆ ವಿನಯ್ ಕಂಡ್ರೆ, ಕಾರ್ತಿಕ್ನ ಟಾರ್ಗೆಟ್ ಮಾಡೋದು ಅವಳ ಮೈಂಡ್ ಸೆಟ್. ಸೊ ಅವ್ರು ಹೇಳ್ತಿದ್ದಾರೆ ಕಾರ್ತಿಕ್ನ ಟಾರ್ಗೆಟ್ ಮಾಡೋದು ಸಂಗೀತಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು, ಇಲ್ಲಿ ವಿನಯ್ನ ಕಂಡ್ರೆ ಭಯ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಏನೋ ಒಂದು ರೀತಿ ಆ್ಯಟಿಟ್ಯೂಡ್ ಅಂತಲೇ ಹೇಳ್ಬೋದೇನೋ ಪ್ರತಾಪ್ ಅವ್ರದ್ದು, ಯಾಕೆ ನಾನು ಫ್ರೆಂಡ್ಶಿಪ್ ಮಾಡ್ಕೊಬೇಕು, ನಾನು ಹೀಗೆ ಇರೋಣ ಅನ್ನೋ ಥರ ಅನಿಸ್ತಿದೆಯೇನೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಏನೇ ಆಗಲಿ ಸಂಗೀತ ಅವರು ಕಿಚನಲ್ಲಿ ಇರಬೇಕಾದ್ರೆ ನಿಧಾನಕ್ಕೆ ಮಾತಾಡಿ ಅನ್ನೋ ಥರ ಒಂದು ಸೈನ್ ಮಾಡ್ತಾರೆ ವಿನಯ್ ಅವ್ರಿಗೆ. ಬಟ್ ವಿನಯ್ ಅವರು ಅದನ್ನು ಗಮನಿಸೋದಿಲ್ಲ, ಬಟ್ ಅದೇ ರೀತಿ ಒಂದು ಮಾತಲ್ಲಿ ಮಾತಾಡ್ತಾ ಇರ್ತಾರೆ. ಯಾಕಂದರೆ ಪ್ರತಾಪ್ ಅವರು ಸಹ ಅದೇ ರೀತಿ ಟ್ರಿಗರ್ ಮಾಡ್ತಾ ಇರ್ತಾರೆ. ಸೊ ಇದು ಯಾವುದು ಸಹ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಂತೂ ಅಲ್ಲವೇ ಅಲ್ಲ.
ಆ್ಯಂಡ್ ನಮ್ಮ ಚಾನಲ್ ಒಪಿನಿಯನ್ ಅಂತೂ ಅಲ್ವೇ ಅಲ್ಲ, ಇದನ್ನು ನೋಡಿದಂತಹ ವೀಕ್ಷಕರ ಒಪಿನಿಯನ್. ನಿಮ್ಗೇನು ಅನ್ನಿಸ್ತು ಈ ಒಂದು ವಿಚಾರದ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.